ನಮಸ್ಕಾರ, MGK ಕಿಚನ್ಗೆ ಸ್ವಾಗತ. ಈ ದಿನ ನಾವು ಚಿಕನ್ ಫ್ರೈ ಮಾಡುತ್ತಿದ್ದೇವೆ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಅರ್ಧ kg ಚಿಕನ್, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ, ಉಪ್ಪು, ಲವಂಗ, ಕಾಳುಮೆಣಸು, ಚಕ್ಕೆ, ಎಣ್ಣೆ. ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು, ಸ್ವಲ್ಪ ನೀರು ಸೇರಿಸಿ ಚಿಕನ್ನ ಫ್ರೈ ಮಾಡಿಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಅರ್ಧ ಇಂಚು ಚಕ್ಕೆ, 5ರಿಂದ 6 ಲವಂಗ, 6 ಕಾಳುಮೆಣಸು, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಎಲ್ಲ ಹಾಕಿ ನೀರು ಹಾಕಿ ಚಟ್ನಿನ ರುಬ್ಕೊಂಡ್ಬಿಡೋಣ. ನಂತರ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು 5ರಿಂದ 6 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಂತರ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲಾನ ಚೆನ್ನಾಗಿ ಹಾಕಿ ಬೇಯಿಸ್ಕೊಂಬಿಡೋಣ. ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ವೀಕ್ಷಕರೇ. ನಂತರ ಅದು ನೀಟಾಗೆಲ್ಲ ಫ್ರೈ ಆಗಲಿ, ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಚಿಕನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಎಲ್ಲ ಹಾಕ್ಕೊಂಡು ಅದನ್ನು 10ರಿಂದ 15 ನಿಮಿಷ ನೀಟಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಕೈ ಆಡಿಸ್ತಾ ಇರ್ರಿ, ತಳ ಹಿಡಿಬಾರ್ದು. ನಂತರ ಒಂದು ರಸಮ್ ಇದ್ದರೆ ಸಾಕು ಫ್ರೆಂಡ್ಸ್. ಮನೇಲಿ 2 ಪೀಸ್ ಸೈಡಲ್ಲಿ ಇಟ್ಕೊಂಡು ಹೊರಗಡೆ ಹೋಗಿರೋ ಗಂಡ ಮನೆಗೆ ಬರೋ ಅಷ್ಟೊತ್ತಿಗೆ ನಾವು ಫ್ರೈ ಮಾಡಿ ಇಟ್ಟರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಫ್ರೆಂಡ್ಸ್. ಹಾಗೆಯೇ ದಿನ ನಾವು ಹೀಗೆ ಮಾಡಿಕೊಟ್ರೆ ಅವರಿಗೂ ಖುಷಿ ಆಗುತ್ತೆ. ಮನೆಗೆ ಹೊರಗಡೆ ಹೋಗಿ ಮನೆಗೆ ಬಂದಿರೋ ಗಂಡಂದ್ರಿಗೆ ಇದೇ ಥರ ಮಕ್ಕಳಿಗೆ ಆಗಲಿ ಗಂಡಂದ್ರಿಗೆ ಆಗಲಿ ಒಳ್ಳೊಳ್ಳೆ ಅಡುಗೆ ಮಾಡಿಟ್ರೆ ಅವರಿಗೂ ಖುಷಿ ಆಗುತ್ತೆ. ಹಾಗೆಯೇ ನೀವು ಕೂಡ ಮನೇಲಿ ಮಾಡಿ ನೋಡಿ. ಎಷ್ಟು ಕಲರ್ಫುಲ್ ಆಗಿದೆಯಲ್ಲ ನಮ್ಮ ಚಿಕನ್ ಡ್ರೈ. ಹಾಗೆ ಇವಾಗ ನೀವು ಮನೇಲಿ ಮಾಡಿಕೊಂಡು ನಮಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ಗಳನ್ನ ಹಾಕೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಮ್ಮದು MGK ಕಿಚನ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.